ವೆಲ್ಕಮ್ ಬ್ಯಾಕ್. ಈಗಾಗಲೇ ಆರೋಪಿ ಎಚ್.ಡಿ. ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗಿದೆ. ಅವರ ಪರವಾಗಿರುವಂತಹ ವಕೀಲ ಸಿ.ವಿ. ನಾಗೇಶ್ ಅವರು ಈಗಾಗಲೇ ವಾದವನ್ನು ಕೂಡ ಶುರು ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಗೆ ಕಾಲಾವಕಾಶ ನೀಡಲ್ಲ ಅಂತ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಗೆ ಕಾಲಾವಕಾಶ ನೀಡಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಾಮೀನು ಅರ್ಜಿ ಕಾಲಾವಕಾಶ ನೀಡಲ್ಲ ಅಂತ ಈಗ ಜಡ್ಜ್ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಇನ್ನೊಂದು ಕಡೆ ಜಾಮೀನು ಅರ್ಜಿ ಏನಿದೆ ತಿರಸ್ಕೃತವಾದರೆ ಏನಾಗುತ್ತೆ ಅಥವಾ ಸ್ವೀಕಾರ ಆಯಿತು ಅಂದರೆ ಅವ್ರು ಹೊರಗೆ ಬಂದರೆ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ರೇವಣ್ಣ ಹೇಳಿರುವಂಥದ್ದು ನನ್ನ 25 ವರ್ಷಗಳ ಎಮ್.ಎಲ್.ಎ ಅವಧಿಯಲ್ಲಿ ನಾನು ಯಾವ ಕೂಡ ಆರೋಪವನ್ನು ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಯಾವ ಕೇಸ್ಗಳನ್ನು ಕೂಡ ನಾನು ಇಲ್ಲಿವರೆಗೂ ಎದುರಿಸಿಲ್ಲ ಅಂತ. ಹಾಗಾಗಿ ಅವರ ಪರವಾಗಿರುವಂಥ ವಕೀಲರು ಒಂದಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡು ಅವರ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರೇವಣ್ಣಗೆ ಜೈಲಾಗಿದೆ, ಈಗಾಗಲೇ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಬೇಲ್ ನೀಡಬಹುದು ಅನ್ನುವಂಥ ಅಂಶವನ್ನು ಇಟ್ಕೊಂಡು ಲಾಯರ್ ವಾದವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ರೇವಣ್ಣ ತನಿಖೆಗೆ ಸಹಕರಿಸಿದ್ದಾರೆ. SIT ಏನೋ ಹೇಳ್ಬೋದು ತನಿಖೆಗೆ ಸಹಕಾರ ನೀಡಿಲ್ಲ ಅಂತ, ಆದರೆ ಅವರು ಕಸ್ಟಡಿಯಲ್ಲಿದ್ದಾಗ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಈ ಆರೋಪಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ಈ ಒಂದು ಕಾನೂನಿನಲ್ಲಿ ಇರುವಂತಹ ಪ್ರಕಾರ ಮೌನವಾಗಿರೋದಕ್ಕೂ ಕೂಡ ಒಂದು ಅವಕಾಶವಿರುತ್ತೆ ಆರೋಪಿಗೆ. ಹಾಗಾಗಿ ಅದರ ಆಧಾರದ ಮೇಲೆನೆ ಲಾಯರ್ ವಾದವನ್ನು ಮಾಡ್ತಾ ಇರುವಂಥದ್ದು. ತನಿಖಾಧಿಕಾರಿಗಳಿಗೆ ರೇವಣ್ಣ ಯಾವುದೇ ತೊಂದರೆಯನ್ನು ಮಾಡಿಲ್ಲ, ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರು ಕೇಳಿದಂಥ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ. ಆದರೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲೇ ಉತ್ತರ ಕೊಡಬೇಕು ಅನ್ನೋದು ತಪ್ಪು. 2023ರ ತೀಸ್ತಾ ಸೆಟಲ್ ವಾರ್ಡ್ ಪ್ರಕರಣವನ್ನು ಪ್ರಸ್ತಾಪ ಮಾಡುವ ಮೂಲಕ ನಿರಂಜನ್ ಸಿಂಗ್ ಕೇಸ್ನಲ್ಲಿಯೂ ಕೂಡ ಜಾಮೀನು ಲಭ್ಯವಾಗಿತ್ತು. ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನು ಓದಿದ್ದಾರೆ ಸಿ.ವಿ. ನಾಗೇಶ್. ಅಂದರೆ ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಾದ ಮಾಡ್ತಾ ಇರುವಂಥ ಸಿ.ವಿ. ನಾಗೇಶ್ ಈ ಒಂದು ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ನಿರಂಜನ್ ಸಿಂಗ್ ಅವ್ರಿಗೂ ಕೂಡ ಅವರ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು. ನನ್ನ 56 ವರ್ಷಗಳ ವಕೀಲ ವೃತ್ತಿಯಲ್ಲಿ ಎಂದಿಗೂ ಕೂಡ ತಪ್ಪು ಮಾಹಿತಿಯನ್ನು ನಾನು ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಇವರ ಪ್ರಕರಣದಲ್ಲೂ ಕೂಡ ಬೇಲನ್ನು ಕೊಡಬಹುದು. ಈಗಾಗಲೇ ಅವರು ಕಸ್ಟಡಿಯಲ್ಲಿ ಬಂದಿದ್ದಾರೆ 3 ದಿನಗಳ ಕಾಲ. ತನಿಖೆಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದಾದ ಬಳಿಕ ಕೋರ್ಟ್ ಈಗ ನ್ಯಾಯಾಂಗ ಬಂಧನಕ್ಕೆ ಅವರಿಗೆ ಆದೇಶವನ್ನು ಕೊಟ್ಟಿದೆ. ಇಷ್ಟೆಲ್ಲ ಈ ಪ್ರೊಸೀಜರ್ ಮಧ್ಯೆ ಅವರು ತನಿಖೆಗೆ ಸಹಕಾರ ನೀಡಿದ್ದಾರೆ. ಅನಾರೋಗ್ಯ ಇದ್ರೂ ಕೂಡ ವಿಚಾರಣೆಗೆ ಬಂದು ಹಾಜರಾಗಿದ್ದಾರೆ. ಹಾಗಾಗಿ ನನ್ನ ಕಕ್ಷಿದಾರ ಅಂದರೆ ಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂಥ ವಕೀಲರು ಸಿ.ವಿ. ನಾಗೇಶ್ ಅವರು ವಾದ ಮಾಡಿರುವಂಥದ್ದು. ನನ್ನ ಕಕ್ಷಿದಾರ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಿ, ತಮ್ಮ 56 ವರ್ಷಗಳ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿಲ್ಲ, ಈಗ ಕೊಡ್ತಾ ಇರುವಂಥ ಮಾಹಿತಿ ಕೂಡ ಸತ್ಯವಾದದ್ದೇ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಕೂಡ ರೇವಣ್ಣ ತನಿಖೆಗೆ ಪೂರಕವಾಗಿಯೇ ಮಾಹಿತಿ ಕೊಟ್ಟಿದ್ದಾರೆ, ತನಿಖೆಗೆ ಸ್ಪಂದಿಸಿದ್ದಾರೆ. ಹಾಗಾಗಿ ಈ ತೀಸ್ತಾ ಸೆಟಲ್ ವಾರ್ಡ್ ಪ್ರಕರಣ ಏನಿದೆ ಅದನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ಆ ಕೇಸ್ನಲ್ಲೂ ಕೂಡ ನಿರಂಜನ್ ಸಿಂಗ್ ಅವರಿಗೆ ಜಾಮೀನು ಸಿಕ್ಕಿತ್ತಲ್ಲ, ಇವರಿಗೂ ಕೂಡ ಜಾಮೀನನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿರಂಜನ್ ಸಿಂಗ್ ಕೇಸನ್ನು ಪ್ರಸ್ತಾಪ ಮಾಡಿ 2005ರ ಸುನೀತಾ ಪ್ರಕರಣದ ತೀರ್ಪನ್ನು ಉಲ್ಲೇಖ ಮಾಡಿ, ಅಂದರೆ ಅವರು ಸ್ಟಡಿ ಮಾಡಿರುವಂತಹ ಪ್ರಕಾರ ಯಾವ್ಯಾವ ಕೇಸ್ನಲ್ಲಿ ಯಾರ್ಯಾರಿಗೆ ಜಾಮೀನು ಸಿಕ್ಕಿದೆ ಅವುಗಳನ್ನು ಉಲ್ಲೇಖ ಮಾಡುವ ಮೂಲಕ ಈ 2 ಪ್ರಕರಣಗಳನ್ನು ಸುನೀತಾ ಮತ್ತು ನಿರಂಜನ್ ಸಿಂಗ್ ಈ 2 ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಈ ಪ್ರಕರಣಗಳಲ್ಲಿ ಅವರಿಗೂ ಕೂಡ ಜಾಮೀನು ಸಿಕ್ಕಿತ್ತು. ಇಲ್ಲಿ ಎಚ್.ಡಿ. ರೇವಣ್ಣ ಅವ್ರಿಗೂ ಕೂಡ ನೀವು ಜಾಮೀನನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆ ಪ್ರಕರಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಾನು ತಪ್ಪು ಮಾಹಿತಿ ಕೊಟ್ಟಿಲ್ಲ, ಈಗ ಹೇಳ್ತಾ ಇರೋದು ಕೂಡ ಸರಿಯಾಗಿಯೇ ಇದೆ. ಈ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಅಂದರೆ ಸದ್ಯಕ್ಕೆ ಜಾಮೀನು ಕೊಡುವಂಥದ್ದು ಏನಿದೆ ಕೊಡಬಹುದು, ಹಾಗಾಗಿ ನೀವು ಜಾಮೀನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕೇಸ್ಗಳನ್ನು ಅವರ ವೃತ್ತಿಯಲ್ಲಿ ಎದುರಿಸಿದಂಥ ಕೇಸ್ಗಳು ಇರ್ಬೋದು, ಅದೇ ರೀತಿಯಾಗಿ ಸ್ಟಡಿ ಮಾಡಿದಂಥ ಕೇಸ್ಗಳಿರ್ಬೋದು, ಒಂದಷ್ಟು ಬೇರೆ ಬೇರೆ ಕೇಸ್ಗಳನ್ನು ಕೂಡ ಉಲ್ಲೇಖ ಮಾಡುವ ಮೂಲಕ ಇಂತಹ ಕೇಸ್ಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಅಂತಂದರೆ ನಮ್ಮ ಈ ಕೇಸ್ನಲ್ಲೂ ಕೂಡ ನಮ್ಮ ಕಕ್ಷಿದಾರರಿಗೆ ನೀವು ಬೇಲನ್ನು ಕೊಡಬಹುದಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ
ಎಚ್ ಡಿ ರೇವಣ್ಣ ಅವರು ಕೂಡ ಪದೇ ಪದೇ ಹೇಳ್ತಾ ಇರುವಂಥದ್ದು, ನನ್ನ ಆರೋಗ್ಯ ಸರಿಯಾಗಿಲ್ಲ, ಇಲ್ಲಿ ನಂಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, SIT ಅಧಿಕಾರಿಗಳು ನಂಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಅವರು ಕೂಡ ಆರೋಪವನ್ನು ಮಾಡಿದ್ರು. ಇದೆಲ್ಲದನ್ನು ಕೂಡ ಇಟ್ಕೊಂಡು ನಡೀತಾ ಇರುವಂಥ ಜಾಮೀನು ಅರ್ಜಿಯ ವಿಚಾರಣೆ ಇದು. ಇನ್ನು ಕೂಡ ಕೋರ್ಟ್ನಲ್ಲಿ ವಾದ ವಿವಾದಗಳಾಗಬೇಕು. ಸದ್ಯಕ್ಕೆ ಈಗ ರೇವಣ್ಣ ಅವರ ಪರವಾಗಿರುವಂಥ ವಕೀಲರೇನಿದ್ದಾರೆ CV ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಾದ ಬಳಿಕ ಅದಕ್ಕೂ ಕೂಡ ಆಕ್ಷೇಪ ಸಲ್ಲಿಸೋದಕ್ಕೆ ಅಂತ SIT ಅಧಿಕಾರಿಗಳ ತಂಡದ ಪರವಾಗಿರುವಂಥ ವಕೀಲರಿರ್ಬೋದು, ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಯಾರು ಕೊಟ್ಟಂಥ ಪಾಯಿಂಟ್ಸ್ಗಳು ಅಥವಾ ಹೇಳ್ತಾ ಇರುವಂಥ ಅಂಶಗಳು ಹೈಲೈಟ್ ಆಗುತ್ತೆ, ಯಾವುದನ್ನು ತೆಗೆದುಕೊಂಡ್ರೆ ಈ ತನಿಖೆಗೆ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಯುತವಾಗಿ ನಾವು ತನಿಖೆಯನ್ನು ನಡೆಸೋದಕ್ಕೆ ಸಹಕಾರಿಯಾಗುತ್ತೆ, ಆ ನಿಟ್ಟಿನಲ್ಲಿ ಈಗ ನ್ಯಾಯಾಧೀಶರು ತೀರ್ಮಾನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ವಾದ ಹಾಗೂ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ಸದ್ಯಕ್ಕೆ ಈಗ ರೇವಣ್ಣ ಪರವಾಗಿರುವಂಥ ವಕೀಲರು ವಾದ ಮಾಡ್ತಿದ್ದಾರೆ. ಅವರ ವಾದ ಮಂಡನೆ ಏನಿದೆ, ಸಕ್ಸಸ್ ಆಗುತ್ತಾ, ಅವರ ವಾದಕ್ಕೆ ತಕ್ಕಂತೆಯೇ ಜಾಮೀನನ್ನು ನ್ಯಾಯಾಧೀಶರು ಕೊಡ್ತಾರಾ? ನ್ಯಾಯಾಧೀಶ ಗಜಾನನ ಭಟ್ ಏನಿದ್ದಾರೆ ಅವರು ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ SIT ಏನಿದೆ ಕಾಲಾವಕಾಶವನ್ನು ಕೇಳಿತ್ತಲ್ಲ, ಅದು ಕೂಡ ನಿನ್ನೆ ತಿರಸ್ಕೃತ ಆಯಿತು. ಹಾಗೆಯೇ ಯಾವ ಕೇಸ್ನಲ್ಲಿ ಯಾವ ಟೈಮ್ನಲ್ಲಿ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈಗಲೂ ಕೂಡ ಆಗ್ತಾ ಇರುವಂಥದ್ದು ಹಾಗೆ. ಮೊನ್ನೆಯಿಂದ ಕೂಡ ನಿನ್ನೆ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ ಅಂತ ಹೇಳಿದರು. ನಿನ್ನೆ ವಿಚಾರಣೆ ಆಗಲಿಲ್ಲ, ಅದು ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ ಆಯಿತು. 11 ಗಂಟೆಗೂ ಕೂಡ ಆಗಲಿಲ್ಲ, 11 ಗಂಟೆಯ ಮೇಲೆ ಆಗುತ್ತೆ ಅಂದರು. ಇವತ್ತು ಮಧ್ಯಾಹ್ನ 2:45ಕ್ಕೆ ಅಂದರು. ಈಗ 3 ಗಂಟೆಗೆ ಸ್ಟಾರ್ಟ್ ಆಗಿದೆ ವಿಚಾರಣೆ. ಹಾಗಾಗಿ ಈ ಕಾನೂನಾತ್ಮಕವಾಗಿ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಯೋಚನೆಗಳಿಗೆ ಬಿಟ್ಟಿದ್ದು, ಅದಂದರೆ ಎಲ್ಲದನ್ನು ಕೂಡ ಕೂಲಂಕುಷವಾಗಿ ವಿಚಾರಿಸಿ ಪರಿಶೀಲನೆ ಮಾಡಿ ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಸರಿಯಾಗಿರುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡುವಂಥದ್ದು ನ್ಯಾಯಾಧೀಶರ ಚಿಂತನೆಗೆ ಬಿಟ್ಟಿರುತ್ತೆ. ಹಾಗಾಗಿ ಈ ಕೇಸ್ನಲ್ಲೂ ಕೂಡ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ, ಸಿಗಲಿಲ್ಲ ಅಂತ ಅಂದರೆ ಈ 7 ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿಯೇ ಇರಬೇಕಾಗುತ್ತೆ. ಅಂದರೆ ಮೇ 14ನೇ ತಾರೀಕುವರೆಗೂ ಕೂಡ ಜಾಮೀನು ಸಿಕ್ಕಿದ್ದೆ ಆದರೆ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದರೂ ಕೂಡ ಅಂದರೆ ಪೊಲೀಸರ ಕಣ್ಗಾವಲಿನಲ್ಲೇ ಇರ್ತಾರೆ, ಎಲ್ಲೂ ಕೂಡ ಹೋಗೋ ಹಾಗಿಲ್ಲ, ದೇಶ ಬಿಟ್ಟು ಹೋಗೋ ಹಾಗಿಲ್ಲ, ಈಗೆಲ್ಲ ಒಂದಷ್ಟು ರೂಲ್ಸ್ಗಳಿರುತ್ತೆ. ಹಾಗಾಗಿ ಈಗ ಏನಾಗುತ್ತೆ ಈ ಒಂದು ಕೇಸ್ನಲ್ಲಿ, ಜಾಮೀನು ಸಿಗುತ್ತಾ ಅನ್ನುವಂಥದ್ದು ಅವರ ಪರವಾಗಿ ವಕೀಲರು ಇನ್ನು ರೇವಣ್ಣ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಹೊಸ SPP ನೇಮಕದ ಬಗ್ಗೆ CV ನಾಗೇಶ್ ಏನಿದ್ದಾರೆ ಆಕ್ಷೇಪವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಹೊಸ ಸರ್ಕಾರ ವಕೀಲರು ನೇಮಕಗೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಅವರ ಪರವಾಗಿರುವಂಥ ವಕೀಲರೇನಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೊದಲು ಒಬ್ಬರಿದ್ರು, ಈಗ ಅವರು ಬದಲಾಗಿದ್ದಾರೆ. ಅಂದರೆ ಹೊಸ ಸರ್ಕಾರ ರಚನೆ ಆದಮೇಲೆ SPP ಅವರ ನೇಮಕ ಏನಿದೆ ಅದು ಕೂಡ ಬದಲಾವಣೆ ಆಗಿದೆ. SPP ನೇಮಕಕ್ಕೆ ಕೆಲವು ಮಾನದಂಡಗಳು ಇದ್ದಾವೆ, ಅದನ್ನು ಸರ್ಕಾರ ಅನುಸರಣೆ ಮಾಡ್ತಾ ಇಲ್ಲ. ಈಗ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಬಹಳ ವಿಜೃಂಭಿಸುವಂತೆ ಮಾಡಿದ್ದಾರೆ, ಅಂದರೆ ತಮಗೆ ಬೇಕಾದಂತೆ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಕೇಸ್ನಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಇದು ಎಲ್ಲ ಕೇಸ್ನಂತೆ ಸಾಮಾನ್ಯ ಕೇಸ್ ಅಷ್ಟೇ, ಯಾಕೆ ಈ ರೀತಿಯಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ? ಅದಕ್ಕೆ ಅಂತ SPP ನೇಮಕ ಮಾಡುವಾಗಲೂ ಕೂಡ ಮಾನದಂಡಗಳಿರ್ತವೆ, ಅವೆಲ್ಲವನ್ನು ಕೂಡ ಸರ್ಕಾರ ಅನುಸರಿಸ್ತಾ ಇಲ್ಲ. ಎಲ್ಲರಿಗೂ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ, ಅಂದರೆ ಈ ಕೇಸ್ನ ವಿಜೃಂಭಿಸ್ತಾ ಇದ್ದಾರೆ. ಎಲ್ರಿಗೂ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾದಂತೆ, ಅಂದರೆ ಪ್ರಾಮುಖ್ಯತೆ ಕೊಟ್ಟಂತೆ ಈ ಕೇಸ್ ಮೇಲೆ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಯಾವ ರೀತಿ ಯಾಕೆ ಮಾಡ್ತಾ ಇದ್ದಾರೆ, ಇದು ಕೂಡ ಸಾಮಾನ್ಯವಾದಂಥ ಕೇಸೇ ಅಂತ HD ರೇವಣ್ಣ ಅವರ ಪರವಾಗಿರುವಂಥ ವಕೀಲ CV ನಾಗೇಶ್ ಏನಿದ್ದಾರೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಮೊದಲು ಒಬ್ಬರಿದ್ದರು, ಈಗ ಅವರು ಬದಲಾಗಿದ್ದಾರೆ. ಅಂದರೆ ಈ ಹಿಂದೆ ಬೇರೆಯವರಿದ್ದರು, ಆದರೆ ಈಗ ಹೊಸ ಸರ್ಕಾರ ಬಂದ ಬಳಿಕ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಅವರ ಬದಲಾವಣೆ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಪ್ರಾಮುಖ್ಯತೆಯನ್ನು, ಜಾಸ್ತಿ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ ಅಂತ ವಕೀಲರು ವಾದ ಮಾಡಿರುವಂಥದ್ದು. ಅಂದರೆ ಆರೋಪಿ HD ರೇವಣ್ಣ ಅವರ ಪರವಾಗಿರುವಂಥ ವಕೀಲರು ಈ ವಾದ ಮಾಡುವಂಥ ಸಂದರ್ಭದಲ್ಲಿ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಾದ ಮಾಡಿದ್ದಾರೆ. ಎಲ್ರಿಗೂ ಯಾವ ರೀತಿಯಾಗಿ
ಈ ಥರದ್ದು ಕೇಸ್ ಬರುತ್ತೋ ಆ ರೀತಿ ಇದನ್ನು ಬಿಂಬಿಸ್ತಾ ಇಲ್ಲ. ಆದರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಜನರು ಜಾಸ್ತಿ ಇದ್ರ ಬಗ್ಗೆ ಕುತೂಹಲವನ್ನು ಹುಟ್ಟಿಸ್ಕೊಳ್ಳೋ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಈ ಕೇಸ್ ಬಗ್ಗೆ ಹೆಚ್ಚು ಕುತೂಹಲ ಬರಬೇಕು, ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಕೇಂದ್ರಿತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕೇಸನ್ನು ಆ ಕಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಇನ್ನು ಮತ್ತಷ್ಟು ವಾದ ಮಾಡಿದ್ದಾರೆ. ಸಂತ್ರಸ್ತೆಗೆ ಹಲ್ಲೆಯಾಗಿದೆಯಾ, ಆಕೆ ಎಲ್ಲಿ ಸಿಕ್ಕಿದ್ದಾಳೆ ಅನ್ನೋ ಮಾಹಿತಿ ಇಲ್ಲ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ್ರು ಅಂತ ಆರೋಪಿಸಲಾಗಿದೆಯಲ್ಲ, ಆ ಸಂತ್ರಸ್ತೆಗೆ ಹಲ್ಲೆ ಆಗಿದೆಯಾ, ಅವ್ರೆಲ್ಲಿ ಸಿಕ್ಕರು, ಸಂತ್ರಸ್ತೆ ಬಗ್ಗೆ SIT ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಆ ಸಂತ್ರಸ್ತೆಯ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಅವ್ರಿಗೆ ಗಾಯಗಳಾಗಿದ್ದಾವ, ಅದು ಇಲ್ಲ. ಎಲ್ಲ ಮಾಹಿತಿಯನ್ನ SIT ಮರೆಮಾಚ್ತಾ ಇದೆ. ಸಂತ್ರಸ್ತೆಗೆ ಹಲ್ಲೆ ಆಗಿದ್ರೆ ಆ ಹಲ್ಲೆ ಆಗಿದ್ರ ಬಗ್ಗೆ ಮಾಹಿತಿ ಕೊಡಬೇಕಿತ್ತಲ್ಲ. ಆಕೆ ಎಲ್ಲಿ ಸಿಕ್ಲು ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಯಾವುದ್ರ ಬಗ್ಗೆ ಕೂಡ SIT ಉಲ್ಲೇಖ ಮಾಡ್ತಾ ಇಲ್ಲ, ಮಾಹಿತಿಯನ್ನ ಹಂಚ್ಕೊಳ್ತಾ ಇಲ್ಲ, ಮರೆಮಾಚುವಂತ ಕೆಲಸ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ SITಯ ವಿರುದ್ಧವಾಗೂ ಕೂಡ ಆರೋಪ ಮಾಡಿದ್ದಾರೆ HD ರೇವಣ್ಣ ಅವರ ಪರವಾಗಿರುವಂತ ವಕೀಲರು. ಸೆಕ್ಷನ್ 365A ಹಾಕಿರುವಂತಹ ಬಗ್ಗೆ CV ನಾಗೇಶ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ಬಲವಂತವಾಗಿ ಅಪಹರಣ ಮಾಡಿರುವಂತ ಕೇಸ್ ಏನಿದೆ ಅದರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹೇಗೆ ಬಲವಂತವಾಗಿ ಕರ್ಕೊಂಡು ಹೋದ್ರು ಅಂತಾರೆ, ಆದ್ರೆ ಬೈಕ್ನಲ್ಲಿ ಹೋಗಿದ್ದಾರೆ. ಬೈಕ್ನಲ್ಲಿ ಹೋಗುವಂಥದ್ದು ಬಲವಂತನಾ? ಆ ಸಂತ್ರಸ್ತೆ ಎಲ್ಲಿ ಸಿಕ್ಕರು, ಸಂತ್ರಸ್ತೆ ಮೇಲೆ ಹಲ್ಲೆ ಆಗಿದೆಯಾ, ಅದ್ರ ಬಗ್ಗೆ SIT ಯಾಕೆ ಮಾಹಿತಿಯನ್ನ ಕೊಡ್ತಾ ಇಲ್ಲ? SIT ಮಾಡಿರುವಂತ ತನಿಖೆಯಲ್ಲಿ ಏನ್ ಮಾಹಿತಿ ಕಲೆ ಹಾಕಿದೆ? ಸಂತ್ರಸ್ತೆಯಿಂದ ಪಡ್ಕೊಂಡಿರುವಂತ ಹೇಳಿಕೆಯಲ್ಲಿ ಆಕೆಗೆ ಹಲ್ಲೆ ಆಗಿದೆಯಾ, ಆಕೆ ಸಿಕ್ಕಿರುವಂತ ಜಾಗ ಯಾವುದು, ಯಾರು ಕರ್ಕೊಂಡು ಹೋದ್ರು, ಯಾಕೆ ಕರ್ಕೊಂಡು ಹೋದ್ರು, ಏನ್ ಹೇಳಿ ಕರ್ಕೊಂಡು ಹೋದ್ರು, ಯಾರ ಹೆಸರನ್ನ ಹೇಳಿದ್ರು, ರೇವಣ್ಣ ಹೆಸರನ್ನ ಹೇಳಿದ್ರು ಅಂದ ತಕ್ಷಣ ರೇವಣ್ಣನೇ ಕಳಿಸಿದ್ರು ಅಂತಾನ? ಇದೆಲ್ಲದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೆಕ್ಷನ್ 365A ಬಗ್ಗೆ ಕೂಡ ಅವರ ವಿರುದ್ಧ ವಿಧಿಸಿರುವಂತಹ ಈ ಕೇಸ್ ಬಗ್ಗೆ ಕೂಡ, ಪ್ರಕರಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದರ ಅಡಿಯಲ್ಲಿ ಕೇಸ್ 365A ಕೇಸನ್ನ ವಿಧಿಸಿದ್ದಾರಲ್ಲ, ಹಾಗಾದ್ರೆ ಅವರನ್ನ ಫೋರ್ಸ್ಫುಲ್ಲಿ ಗುಂಪು ಬಂದು ಅವರನ್ನ ಫೋರ್ಸ್ಫುಲ್ಲಿ ಎಳ್ಕೊಂಡು ಹೋದ್ರಾ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ CV ನಾಗೇಶ್ ಮಾಡಿದ್ದಾರೆ.